ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಈ ವರ್ಷದ ಮೊದಲ ಜರ್ನಿ ಹಾಗೂ ಮೊದಲ ವಿಡಿಯೋ ನನ್ನದು. ನಾನು ಈ ವರ್ಷ ಮೇ ತಿಂಗಳಲ್ಲಿ ತಿರುಪತಿ ಹೋಗಿದ್ದೆ. ಹೇಳ್ತಾರಲ್ಲ, ನಾವು ದೇವ್ರು ಯಾವಾಗ ನಮ್ಮನ್ನು ಕರೆಸ್ಕೊಳ್ಬೇಕು ಅನಿಸುತ್ತೋ ಆವಾಗ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಇಷ್ಟು ದುಡ್ಡು ಮಾಡಿಟ್ಕೊಂಡು ಎಲ್ಲ ಪ್ರಿಪೇರ್ ಆಗಿ ಹೋಗುವ ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ. ನಾನು ನನ್ನ ಮಗಳು ಲೈಫಲ್ಲಿ ಫಸ್ಟ್ ಟೈಮು ನಾವಿಬ್ಬರೇ ಹೊರಗಡೆ ಹೋಗಿರೋದು. ತಿರುಪತಿ ಹೋಗಿದ್ದೀವಿ ಮೇ ತಿಂಗಳಲ್ಲಿ, ಮೇ 8ಕ್ಕೆ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಇದು ಒಂಥರ ಮ್ಯಾಜಿಕ್ ಅಂತ ನನಗೆ ಇವಾಗಲೂ ಅಂತ ಅನಿಸುತ್ತೆ. ಯಾಕಂದರೆ ನಾವಿಬ್ಬರೇ ಹೋಗಿರೋದು, ಅಲ್ಲಿ ದೇವ್ರ ದರ್ಶನ ಮಾಡಿರೋದು, ತುಂಬ ತಿರುಗಾಡಿರೋದು, ಯಾರಿಗೂ ಭಯ ಇಲ್ಲದೆ, ಏನು ಹೆದರಿಕೆ ಇಲ್ಲದೆ, ಏನೋ ಒಂಥರ ಎಂಜಾಯ್ನೋ ದೇವರ ಆಶೀರ್ವಾದನೂ ತುಂಬ ಚೆನ್ನಾಗಿ, ಯಾವುದೇ ಭಯ ಇಲ್ಲದೆ, ಏನು ಟೆನ್ಷನ್ ಇಲ್ಲದೆ ತುಂಬ ಚೆನ್ನಾಗಿ ತಿರುಪತಿ ದೇವರನ್ನು ನೋಡ್ಕೊಂಡು ಬಂದಿದ್ದೀವಿ. ನನ್ನ ಕುಲದೇವರು ಈ ವರ್ಷ ತುಂಬ ಖುಷಿ ಸ್ಟಾರ್ಟಿಂಗ್ ಗೊತ್ತಿಲ್ಲ, ದೇವರನ್ನು ಸಹಿತ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀವಿ. ಕೆಲವರು ಹೇಳ್ತಾರೆ ಅಷ್ಟು ರಶ್ ಇರುತ್ತೆ, ಎಷ್ಟು ಜನ ಇರ್ತಾರೆ, ತುಂಬ ಕಷ್ಟ ಅಂತ. ನನಗನ್ಸಿದ್ದೊತ್ತಿಗೆ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದು ನಾವು ದೇವರನ್ನು ನೋಡಬೇಕು ಅಂತ ಇದ್ದರೆ ದೇವರು ಸಹಿತ ನಮ್ಮ ಬೇಡಿಕೆನ ಈಡೇರಿಸ್ತಾನೆ ಅಂತ ನನ್ನ ಭಾವನೆ. ಇದು ತಿರುಪತಿಯಲ್ಲಿ ನಾವು ಹೋದಾಗ ಏನೋ ಪದ್ಮಾವತಿ ಅನ್ನೋ ಒಂದು ಏನೋ ಫಂಕ್ಷನ್ ಇತ್ತು. ಆ ದೇವಸ್ಥಾನದಿಂದ ರೋಡಲ್ಲಿ ಹೀಗೆ ಬರ್ತಾರೆ. ಅವರು ತುಂಬ ಚೆನ್ನಾಗಿ ದೇವರ ನಾಮಸ್ಮರಣೆ ಮಾಡ್ತಾರೆ. ಇದನ್ನೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಾವು ಹೋಗಿರೋದು ಇಬ್ಬರೇ, ನಾನು ನನ್ನ ಮಗಳು. ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ತುಂಬ ಚೆನ್ನಾಗಿ ದೇವರನ್ನು ನೋಡಿಕೊಂಡು ಎಲ್ಲ ಪ್ಲೇಸಸ್ ಹೋಗಿದ್ದೀವಿ. ಹಾಗೆಯೇ ಹೋಗಿರೋದು 8ನೇ ತಾರೀಕಿಗೆ, ಇದೆಲ್ಲ 8ನೇ ತಾರೀಕಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿದ್ದೀವಿ. ಇಲ್ಲೇ ಉಳ್ಕೊಂಡಿದ್ದು ಅಲ್ಲಿ ಫಸ್ಟ್ ಪದ್ಮಾವತಿ ನೋಡಬೇಕಂತ ಸೇರಿ ಪ್ರಸಾದನ ತಿಂದು, ಹಾಗೆ ಗೋವಿಂದರಾಜು ಆ ಟೆಂಪಲಿಗೆ ಹೋಗಿದ್ದು. ತುಂಬ ಟೆಂಪಲ್ ಇದೆ. ನಮಗೆ ಅಂತಾರಲ್ಲ, ನಮ್ಮ ದೇವರನ್ನು ಒಬ್ಬನೇ ನಾಮ ಹಲವಾರು, ಹಾಗೆ ಆ ಹೆಸರುಗಳನ್ನೆಲ್ಲ ಇಲ್ಲಾಂದರೆ ಅರ್ಥ ಬಿಟ್ಟೆ ಅಂತ ಇಲ್ಲ, ನನಗದು ಮೆಮೊರಿಲಿ ಇಟ್ಕೊಳ್ಳೋದು ತುಂಬ ಸ್ವಲ್ಪ ಕಷ್ಟ. ಹಾಗೆ ನಾವು 9ನೇ ತಾರೀಕು ಬೆಳಿಗ್ಗೆ 2.5 ತಾಸಿನಲ್ಲಿ ದೇವರ ದರ್ಶನ ಮಾಡಿದ್ವಿ. ಇಬ್ಬರು, ನಾನು ನನ್ನ ಮಗಳು. ನಮ್ಮದು ಒಂದು ಹೋಮ ಇತ್ತು, ಅದು ತಿರುಪತಿಯಲ್ಲೇ, ಅದು ತಿರುಬೆಟ್ಟ ಹಚ್ಚುವ ಸ್ಥಳದಲ್ಲಿ. ಅಲ್ಲಿ ಹೋಮ ಮುಗಿಸಿ ಆಮೇಲೆ ನಾವು ಆ್ಯಕ್ಚುಲಿ ನಮ್ಮದು ಮೆಟ್ಟಿಲು ಹತ್ತಿ ಹೋಗಬೇಕಂತ ಪ್ಲ್ಯಾನ್ ಇತ್ತು. ಮೆಟ್ಟಿಲು ಹತ್ತೋದ್ರೆ ನಮಗೆ 3 ಗಂಟೆಗೆ ದರ್ಶನದ ಟಿಕೆಟ್ ಇರೋದ್ರಿಂದ ಅದು ಸಾಧ್ಯವಾಗಲಿಲ್ಲ. ಇನ್ನೊಂದು ಸಲ ಅದನ್ನು ನಾನು ನೆರವೇರಿಸಬೇಕು. ಹಾಗೆ ಇಲ್ಲಿ ಆಕಳುಗಳ ಪೂಜೆ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಂದರೆ ನನಗೆ ಇವಾಗಲೂ ಕಣ್ಮುಂದೆ ವೆಂಕಟೇಶ ಸ್ವಾಮಿ ಹಾಗೆ ನಿಂತಿರೋ ಹಾಗೆ ಕಾಣ್ತಾ ಇದ್ದಾರೆ. ಗೋವಿಂದ ಗೋವಿಂದ ಗೋವಿಂದ. ಹಾಗೆ ಈ ಎಲ್ಲ ಫೋಟೋನ ನನ್ನ ಮಗಳೇ ಕ್ಲಿಕ್ ಮಾಡಿರೋದು. ನನಗೆ ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗೆಯೋಕ್ಕೆ ಸ್ವಲ್ಪ ಆಲಸಿ ನಾನು. ಇದನ್ನೆಲ್ಲ ನನ್ನ ಮೊಬೈಲಲ್ಲಿ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡಿದ್ದೆ. ನೋಡಿ, ಹೋಗುವಾಗ ಇದು ನಾವೊಂದು ರಾಮನ ದೇವಸ್ಥಾನಕ್ಕೆ ಹೋಗಿರೋದು. ಹೋಗುವಾಗ ತುಂಬ ನಡಿಬೇಕು ರೋಡಿಂದ. ಹಾಗೆ ಹೋಗ್ತಾ ಇರುವಾಗ ನಾನು ಬರುವಾಗ ಅದಕ್ಕೆ ಬಾಳೆಹಣ್ಣು ತಂದೆ, ಎಲ್ರಿಗೂ ಒಂದೊಂದು ಕೊಟ್ಟರಾಯಿತು ಅಂತ. ಆದರೆ ಅವು ಎಲ್ಲೋ ಒಂದೇ ಮಂಕಿ ತೊಗೊಂಡೋಗಿ ತಿಂದುಬಿಡ್ತು. ಆ ರಾಮನಿಗೆ ಒಟ್ಟು ತಿನ್ನಿಸ್ಬಿಟ್ಟೆ ಒಂದು. ಹಾಗೆ ಇಲ್ಲಿ ಪವಿತ್ರ ಸ್ನಾನ, ಇದು ಪಾಪಗಳನ್ನು ಇದು ಮಾಡುತ್ತಂತೆ. ಆ ನೀರು ನಮ್ಮದು ಸ್ನಾನ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಂಡೆ. ನೋಡಿ ಹೇಗೆ ತಿಂತಾ ಇದೆ ನೋಡಿ. ನಾನು ಅಂದ್ಕೊಂಡೆ ಎಲ್ರಿಗೂ ಒಂದೊಂದು ಕೊಡುವ ಅಂತ. ಇದಕ್ಕೆ ಒಂದು ಕೊಟ್ಟಿರೋದು ತಡ ನನ್ನ ಕೈಯಲ್ಲಿರೋದೆಲ್ಲ ಬಾಳೆಹಣ್ಣು ತೊಗೊಂಡೋಗಿ ತಿಂತಿತ್ತು. ಹಾಗೆ ದೇವರ ಎದುರುಗಡೆ ಈ ರೀತಿ ದೀಪ ಇರುತ್ತೆ. ತುಂಬ ದೂರ